ಇಷ್ಟೇನ ಇರೋದು? ಸಾಕಾಗಲ್ಲ. ಕೆಲ್ಸ ಜಾಸ್ತಿ ಮಾಡಿ ಹಗಲು ರಾತ್ರಿ ಮೈನಿಂಗ್ ಸ್ಟಾಪ್ ಆಗ್ಬಾರ್ದು. ಈ ಗೋಡೆಗಳಲ್ಲಿರೋ ಸಿಮೆಂಟು ನೀರಿಗಿಂತ ರಕ್ತಾನೇ ಜಾಸ್ತಿ ಕುಡಿದಿದೆ. ಅದಕ್ಕೆ ಕಾರಣನೇ ಈ ಕತ್ತಿ, ಅಧೀರನ ಕತ್ತಿ. ಸತ್ತಿರವನ್ನ ಕತ್ತಿ ನೋಡಿ ಜನ ಯಾಕೆ ಇಷ್ಟೊಂದು ಹೆದರ್ತಿದ್ದಾರೆ ಅಂತ ಗೊತ್ತಾ? ಅಧೀರ ಚಿಕ್ಕ ವಯಸ್ಸಿನಿಂದಲೇ ವೈಕಿಂಗ್ಸ್ ಎಂಬುವ ಜನಾಂಗದ ಕ್ರೂರ ನೀತಿ ರೀತಿಗಳನ್ನು ಅಳವಡಿಸಿಕೊಂಡು ಕ್ರೌರ್ಯವಾಗಿ ಬೆಳೆದು KGF ಕಡೆ ಯಾರು ಬೆರಳೆತ್ತದೇ ಇರೋ ಹಾಗೆ ಮಾಡ್ದ. ಜನರನ್ನ ಎಳ್ಕೊಂಡು ಬಂದು ಗಣಿಗಾರಿಕೆ ಮಾಡಿಸ್ದ. ಅದಕ್ಕಿಂತ ಹೆಚ್ಚಾಗಿ ನಿರ್ದಯವಾಗಿ ಅಣ್ಣನ ಮಾತನ್ನ ನಿರ್ವಹಿಸೋದಿಕ್ಕೆ ಅವನ ಕತ್ತಿಯ ಅಲಗು ಮೇಲೆ ಒಂದು ಸಾಮ್ರಾಜ್ಯನೇ ಕಟ್ಕೊಟ್ಟ. ಅವನು ಇದ್ದಿದ್ರೆ ನಿನ್ನನ್ನ ಈ KGF ಒಳಗೆ ಹೆಜ್ಜೆ ಇಡೋಕ್ಕೂ ಬಿಡ್ತಿರ್ಲಿಲ್ಲ. ನೀನಿನ್ನೂ ಸತ್ತಿಲ್ವಾ? ಇಷ್ಟೊಂದು ಪ್ರಾಣ ತೆಗೆದ್ರು ಸಾಕಾಗಿಲ್ವಾ? ಇನ್ನು ಯುದ್ಧಗಳು ಮಾಡಿ ಇಡೀ ಪ್ರಪಂಚನೇ ನಾಶ ಮಾಡ್ಬೇಕು ಅಂತ ಇನ್ನೂ ಬದುಕಿದ್ಯಾ? ಕತ್ತಿ ಬೀಸಿ ರಕ್ತ ಹರಿಸಿ ಯುದ್ಧ ಮಾಡೋದು ನಾಶ ಮಾಡಕ್ಕಲ್ಲ. ಉದ್ಧಾರ ಮಾಡಕ್ಕೆ. ಅಲ್ಲಿ ಬೀಳೋ ಹೆಣಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಬೇಕಿದ್ರೆ ರಣಹತ್ತುಗಳನ್ನ ಕೇಳು. ಹಾಗಾದ್ರೆ ನೀನು ಯಾರು ತಡೆಯಕ್ಕಾಗಲ್ಲ ಅನ್ಕೊಂಡಿದ್ಯಾ? ಎತ್ತರವಾಗಿರೋ ಕೋಟೆ ಕಟ್ಟಬೇಕು ಅಂದ್ರೆ ಮೊದಲು ಆಳವಾಗಿರೋ ಹಳ್ಳ ತೋಡ್ಬೇಕಾಗತ್ತೆ. ನನ್ನ ಈ ಸಾಮ್ರಾಜ್ಯದ ತಳದಿನ ನೀನೇನಾದ್ರೂ ತೋಡಿದ್ರೆ ಅಲ್ಲಿ ಕಲ್ಲುಗಳಲ್ಲ, ನನ್ ತಡಿಯೋಕ್ ಬಂದವ್ರ ತಲೆ ಬುರುಡೆಗಳು ಸಿಗುತ್ತೆ. ಅವನು ತಡಿತಾನೆ, ನಮ್ ದೇವ್ರು ತಡಿತಾನೆ. ಕೇಳಿದ್ದೀನಿ ರಾಕಿ, ಅವನನ್ನು ನಾನೇ ಹೊಸ್ಕಾಕ್ಬಿಡ್ತೀನಿ. ನಾನೊಂದು 5.5 ಅಡಿ 50 kg ಇರ್ತೀನ. ನಾನೊಬ್ನೇ ನಿನ್ ಸೇನೆನ ತಡೆದು ನಿನ್ ಕೈ ನಡ್ಗೋ ಹಾಗೆ ಮಾಡಿದೀನಿ ಅಂದ್ರೆ ಅವನ್ ನಿನಗೇನ್ ಮಾಡ್ತಾನೆ ಅಂತ ಯೋಚನೆ ಮಾಡು.
ಒಂದೊಂದೇ ಎಲೆ ಕೀಳ್ತಾ ಕೂತ್ರೆ ಟೈಮ್ ಹಿಡಿಯುತ್ತೆ. ಬುಡದ್ ಸಮೇತ ಕಿತ್ಬೇಕು. ನಿನ್ನ ದೇವ್ರ ದೇಹದಿಂದ ರಕ್ತ ಬರುತ್ತಲ್ವಾ,